ಇದೇ ನಾಡಿನೊಳಗೆ ನೋಡಬೇಕು ಎಂಥ ಜನ ಆಗಿ ಹೋದರು. ಹಗಲೇನೋ ರಾತ್ರಿ ಏನು, ಹಗಲು 4 ಜಾವ, ಇರುಳು 4 ಜಾವ ಅಂದಿಲ್ಲ. ಇಲ್ಲೇ ನಿಮ್ಮ ಯಾವುದೋ ಒಂದು ಊರದಲ್ಲ, ಅಲ್ಲಿ ಒಂದು ಸುಂದರ ಜೀವನ ಸಾಗಿಸಿದಂಥ ಹಾವಿನಾಳ ಕಲ್ಲಯ್ಯ. ಹಾವಿನಾಳ ಅಂತ ಒಂದು ಊರದ ಭೀಮಾ ನದಿ ದಂಡಿಯೊಳಗೆ. ಅಲ್ಲಿ ಒಬ್ಬ ಕಲ್ಲಯ್ಯ ಅಂತ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿ ಹೋದ. ಏನು ಆತನ ಮಾತು ನೋಡು. ಸಾಮಾನ್ಯ ಮನುಷ್ಯ, ಸುಮ್ಮನೆ ಬಂಗಾರದ ಕೆಲಸ ಮಾಡೋ ಮನುಷ್ಯ. ಆತ ಬಂಗಾರದ ಕೆಲಸ ಮಾಡೋ ಮನುಷ್ಯ ಮಾಡ್ತಾ ಇರುವಾಗ ಆತ ಆಲೋಚಿಸ್ತಾನೆ, ಯಾರು ಹೇಳಿದ್ದಲ್ಲ ಕೇಳಿದ್ದಲ್ಲ, ನನ್ನ ಜೀವನವೂ ಒಂದಿಷ್ಟು ಬಂಗಾರ ಯಾಕೆ ಆಗಬಾರದು. ಆ ಭಾವ ನಮ್ಮದು ಹಂಗಾಗೋದಿಲ್ಲ. ಈ ಬಂಗಾರದಿಂದ ನಾವು ಯಾವಾಗ ಶ್ರೀಮಂತರಾಗ್ತೇವೆ ಅಂತ, ನಾವು ಜೀವನವೇ ಬಂಗಾರವಾಗಬೇಕು ಅಂತ ಹಾವಿನಾಳ ಕಲ್ಲಯ್ಯ. ಬಂಗಾರ ನೋಡಿದಾಗ ಅದರಲ್ಲಿ ಒಂದಿಷ್ಟು ಉಳಿಸ್ಕೋಬೇಕನ್ನುವ ಭಾವ ಹಾವಿನಾಳ ಕಲ್ಲಯ್ಯನಿಗೆ. ಅದೇ ನನ್ನ ಜೀವನ ಆಯಿತು. ಮಧುರ ಮಾಡಿದ, ಎಷ್ಟು ಅದ್ಭುತ ಮಾಡಿದ ಅಂದರೆ, ಆತ ಹೇಳ್ತಾನೆ, ಎತ್ತೆತ್ತ ನೋಡಿದಡತ್ತತ್ತ ನಿಮ್ಮನೇ ಕಾಂಬೆ. ಚಲೋ ಇಲ್ಲ? ಎದ್ದು ನಿಮ್ಮನೇ ಕಾಂಬೆ, ನಿದ್ರೆಗೈದು ನಿಮ್ಮನೇ ಕಾಂಬೆ, ಅಹೋರಾತ್ರಿ ನಿಮ್ಮ ಧ್ಯಾನದಲ್ಲಿರಿಸು ಮಹಾಲಿಂಗ ಕಲ್ಲೇಶ್ವರ. ಆತ ಮಾಡೋ ರೀತಿ ನೋಡಬೇಕು. ಬದುಕ ಎಲ್ಲಿಗೆ ಬಂತು ಅಂದರೆ, ಎತ್ತ ನಾ ನೋಡ್ತೇನೆ, ಅಲ್ಲೆಲ್ಲ ನನಗೆ ಕಾಣೋದು ಏನು? ನಿಮ್ಮನೇ ಕಾಂಬೆ. ಇದೇನದ? ಇವೆಲ್ಲ ದೇವನ ರೂಪಗಳಿವೆಲ್ಲ. ಸುಂದರ ಈ ಅವಸ್ಥೆಗೆ ಬಂದು ಮುಟ್ಟಿದ್ದ ಹುಡುಗ. ಆದರೆ ಎಂಥ ಅದ್ಭುತ. 900 ವರ್ಷಗಳ ಹಿಂದೆ ಒಂದು ಸಾದಾ ಊರಲ್ಲಿ, ಸಾದಾ ಹಳ್ಳಿ ಊರಾಗ, ಅಲ್ಲಿ ಯಾವ ಅನುಕೂಲತೆಗಳು ಇಲ್ಲದ ಊರಾಗ ಬದುಕಿದಂಥ ಆತ ಕಲ್ಲಯ್ಯ ನೋಡಬೇಕು. ನಾನು ಎಲ್ಲಿ ಕಣ್ಣು ಬಿಡ್ತೇನೆ ಅಲ್ಲಿ ಏನು ಕಾಣಿಸ್ತದ ಅದರಾಗ ನಿಮ್ಮನ್ನೇ ನೋಡ್ತೇನೆ. ಎತ್ತ ನೋಡಿದಡತ್ತತ್ತ ನಿಮ್ಮನೇ ಕಾಂಬೆ, ಸುತ್ತೇ ಸುಳಿದು ನಿಮ್ಮನೇ ಕಾಂಬೆ, ಎದ್ದು ಬೆಳಗಿನಲ್ಲಿ ಎದ್ದು ನಿಮ್ಮನೇ ಕಾಂಬೆ, ನಿದ್ರೆ ಗೈದು ನಿಮ್ಮನೇ ಕಾಂಬೆ. ಅಷ್ಟೇ ಅಲ್ಲ, ಅಹೋರಾತ್ರಿ ನಿಮ್ಮ ಧ್ಯಾನದಲ್ಲಿರಿಸು ಮಹಾಲಿಂಗ ಕಲ್ಲೇಶ್ವರ. ಇದು ಆತನ ಎಂಥೆಂಥ ಜನ ಆಗಿ ಹೋದರು. ಅವ್ರ ಹೆಸರು ಭಾಳ ಪ್ರಚಾರ ಇಲ್ಲ, ಆದರೆ ಎಂಥ ಮಾತನ್ನು ಆಡಿದ ಆ ಹುಡುಗ. ಎಂಥ ನಾನು ಏನೂ ಬಯಸೋದಿಲ್ಲ. ಎಲ್ಲಿ ನೋಡ್ತೇನೆ, ಯಾರ ಇರಲಿ, ಹೆಣ್ಣು ಮಕ್ಕಳಿರಲಿ, ಗಂಡು ಮಕ್ಕಳಿರಲಿ, ಮುಪ್ಪಿನವರಿರಲಿ, ಸಾದಾ ಇರಲಿ, ಕಲಿತವರೋ ಕಲಿಯದವರೋ, ಸಿರಿವಂತರೋ ಬಡವರೋ, ಪ್ರಶ್ನೆ ಇಲ್ಲ. ನಾನು ಯಾರ ಕಡೆ ನೋಡ್ತೇನೆ ಅಲ್ಲಿ ದೇವನೇ ನೀನೇ ಕಾಣಬೇಕು ನೋಡು. ನಾನು ಎಲ್ಲೆಲ್ಲೇ ನನ್ನ ಕಣ್ಣನ್ನು ಆಡಿಸ್ತೇನೆ ಈ ಜಗತ್ತಿನೊಳಗೆ, ಅಲ್ಲೆಲ್ಲ ನಿನ್ನ ದರ್ಶನವಾಗಬೇಕು ನೋಡು. ನಿಮ್ಮನೇ ಕಾಂಬೆ. ಬರೇ ಇಚ್ಛೆ ಅಲ್ಲ, ನಾನು ಕಾಣ್ತೇನೆ. ಆಗ ಈ ಅವಸ್ಥೆಗೆ ಬಂದು ಮುಟ್ಟಿದ್ದ ಯಾರು? ಮಹಾಲಿಂಗ ಕಲ್ಲಯ್ಯ. ಆತನ ದೇವರೇ ಅಂಥದ್ದು ಮಹಾಲಿಂಗ. ಎಲ್ಲೇನು ಎಂಥ ಸುಂದರ ಭಾವನೆ ಆತ. ಇದು ಜೀವನವನ್ನು ಹದಗೊಳಿಸುವ ರೀತಿ, ನೀತಿ. ಇನ್ನೊಬ್ಬ ಹೆಣ್ಮಗಳಿದ್ಲು ಇದ ನಾಡಿನಾಗ. ಆಕೆ
ಹೆಸರು ರೆಮ್ಮವ್ವೆ, ಕೇಳಿರಬೇಕು. ಆಕೆ ಕೆಲಸ ಅಂದರೆ ರಾಟಿನಿಂದ ನೂಲು ತೆಗೆಯೋದು. ಇದು ಕೆಲಸ. ಇದೇನು ಭಾಳ ದೊಡ್ಡ ಕೆಲಸ ಏನು? ಇದರಿಂದೇನು ಲಕ್ಷಾಂತರ ಹಣ ಬರ್ತದೇನು? ಸುಮ್ಮನೆ ಈಗ ದಿವಸ ತುಂಬ ಸುತ್ತಾ ಇದ್ಲು, ತೀಡ್ತಾ ಇದ್ಲು, ತಿರುಗಿಸ್ತಾ ಇದ್ಲು ಚಕ್ರ. ಆಕೆ ನೂಲ ತೆಗಿತಿದ್ಲು. ಆಕೆ ಹೀಗೆ ತೆಗೆಯುವಾಗ ಅದೇನು ಧ್ವನಿ ಬರ್ತತ್ತಲ್ಲ, ಆ ಧ್ವನಿಯನ್ನು ಕೇಳ್ತಾ ಕೇಳ್ತಾ ಮನಸ್ಸು ಮಗ್ನವಾಗ್ತಿತ್ತು. ಕೈಯಿಂದ ದಾರ ಬರ್ತಿತ್ತು, ಮನಸ್ಸಿನಲ್ಲಿ ಆ ಧ್ವನಿ ತುಂಬಿತು. ಕದಿರೇ ರೆಮ್ಮವ್ವೆ. ಕದಿರ ತಿರುಗ್ತಿತ್ತು ಮನಸ್ಸ. ಆ ತಿರುಗುವಾಗ ಉಂಟಾದ ಏನು ಧ್ವನಿ ಇತ್ತೋ ಆ ಧ್ವನಿಯಲ್ಲಿ ಓಂಕಾರದ ಭಾವ ಬರ್ತದೆ. ಹಂಗ ತಲೆಯಾಗ ಹೋಗ್ತು. ನೂಲ್ತಿದ್ಲು, ಆದರೆ ಆಕೆ ಮನಸ್ಸಿನೊಳಗೆಲ್ಲ ಓಂಕಾರ ತುಂಬಿತ್ತು. ಓಂಕಾರ. ನಾ ನೂಲೋದು ಎದಕ್ಕೆ? ಸುತ್ತೋದಕ್ಕೆ ಅಲ್ಲ, ಆನಂದ ಪಡೋದಕ್ಕೆ. ಆನಂದ ಪಡೋದಕ್ಕೆ. ನೂಲ ಸುತ್ತಿತ್ತು, ಕದಿರೇ ತುಂಬಿತ್ತು. ಆಕೆ ವಚನ. ನೂಲ ಸುತ್ತಿತು, ಕದಿರೇ ತುಂಬಿತು, ಜೀವನ ಮುಗಿತು. ನಮ್ಮ ಕೆಲಸ ಏನು ಅಂದರೆ ನೂಲೋದು, ಆ ಕದಿರೆಯನ್ನು ತುಂಬೋದು. ಸುತ್ತಬೇಕು. ನೂಲು ಸುತ್ತಿತ್ತು, ಕದಿರ ತುಂಬಿತ್ತು. ನಮ್ಮ ನೂಲ ಹರಿಬಾರದು, ನಮ್ಮ ನೂಲ ಕೆಡಬಾರದು, ಹೆಚ್ಚು ಕಡಿಮೆಯಾಗಬಾರದು. ಆ ಕದಿರ ತುಂಬಬೇಕು, ಕದಿರವನ್ನು ಸುತ್ತಬೇಕು. ಆ ಬಳಿಕ ಅದು ತುಂಬಬೇಕು. ಕೊನೆ ಕ್ಷಣದಲ್ಲಿ ತುಂಬಿದ ಭಾವ ಇರಬೇಕು ಅಂದ್ಲು. ಅದು ಆಕೆಯ ಸಾಧನ. ಎಂಥೆಂಥ ಜನ ಆಗಿ ಹೋಗ್ಯಾರ. ಸುಮ್ಮನೆ ಕದಿರೆ ಹಿಂಗೆ ತಿರುಗಿಸ್ತಾ ತಿರುಗಿಸ್ತಾ ಬದುಕನ್ನು ಸವಿಗೊಳಿಸಿದ ಒಬ್ಬ ಹೆಣ್ಣು ಮಗಳು. ಕದಿರ ತುಂಬಿತ್ತು, ನೂಲ ಸುತ್ತಿತ್ತು. ಚಲೋ ಇಲ್ಲ ಇದು? ನೂಲ ಸುತ್ತಿತ್ತು, ಕದಿರ ತುಂಬಿತ್ತು. ಹಾಸಿಗೆ ಒಳಗೆ ಮಲ್ಕೊಳ್ಳುವಾಗ ಅನ್ನೋದು. ಮುಂಜಾನೆಯಿಂದ ಸಾಯಂಕಾಲ ತನಕ ನೂಲ ಸುತ್ತಿತ್ತು. ರಾತ್ರಿ ಮಲಗುವಾಗ ಕದಿರ ತುಂಬಿತ್ತು. ಅಲ್ಲಿಗೆ ಪೂರ್ಣ ವಿರಾಮ ಮಾಡಿ ನನ್ನ ಜೀವನ ಸಾರ್ಥಕ ಆಯಿತು, ತುಂಬಿತು ಅಂತ ಕಣ್ಣು ಮುಚ್ಚಬೇಕಷ್ಟೆ. ಖಾಯಂ ಕಣ್ಣು ಮುಚ್ಚೋದಲ್ಲ ಹೇಳೋದು. ದಿವಸ ದಿವಸ ಪ್ರತಿದಿನ ಹಿಂಗೆ ಬದುಕೋದು. ದಿನದ ತುಂಬ ರಾಟಿ ತಿರುಗ್ತಿರಬೇಕು, ನೂಲ ಸುತ್ತ ಇರಬೇಕು, ಕದಿರ ತುಂಬುತ್ತಾ ಇರಬೇಕು. ಕೊನೆ ಕ್ಷಣದಲ್ಲಿ ಕದಿರ ಕೊನೆ ನೂಲ ಸುತ್ತಕೊಂಡು ತುಂಬಿ ಹೋಗಿರಬೇಕು. ಇದು ಜೀವನ. ಖಾಲಿ ಆದದ್ದು ಜೀವನ ಅಲ್ಲ. ಒಳ್ಳೆಯ ಕಾರ್ಯಗಳಿಂದ, ಸವಿತನದಿಂದ ಯಾವ ಜೀವನ ತುಂಬ್ತದ ಅದು ತುಂಬಿದ ಜೀವನ. ನಮ್ಮ ಮನಸ್ಸಿನಲ್ಲಿ ಎಲ್ಲ ಅದು ತೋಟ ತುಂಬಿರಬೇಕು. ಅಲ್ಲಿ ಒಳಗೆ ಹೊಕ್ಕ ನೋಡಿದರೆ ಅಲ್ಲೆಲ್ಲ ಸುಂದರ ಹೂಗಳು ಕಾಣಿಸ್ತಿರಬೇಕು, ವೃಕ್ಷಗಳು ಕಾಣ್ತಿರಬೇಕು, ಚಲೋ ಜನ ಕಾಣ್ತಿರಬೇಕು. ಬರೀ ತಿಪ್ಪೆ ಪಪ್ಪೆ ಕಾಣಬಾರದು. ನಮ್ಮ ತಲೆಯಾಗ ಎಷ್ಟೋ ಸಲ ಹಂಗೆ ಆಗ್ತದೆ. ಹಿಂಗೆ ಕಣ್ಣು ಮುಚ್ಚದೇವಿ ಅಂದರೆ ಅಲ್ಲಿ ಒಬ್ಬ ರಾವಣ ಬರ್ತಾನೆ ಹೇಳಿ, ಅಲ್ಲೊಬ್ಬ ಮತ್ತೊಬ್ಬ ಯಾಮರೇ ಬರ್ತಾನೆ. ರಾಮಾಯಣ ಆಗ್ತದೆ, ಮಹಾಭಾರತ ಆಗ್ತವ, ಎಲ್ಲ ನಡೆದು ಒಳಗೆ ಏನೂ ಇಲ್ಲ, ಹೊರಗೆ ಏನೂ ಇಲ್ಲ, ಒಳಗೆ ತಯಾರಾಗ್ತದೆ. ಹೀಗೆ ಮನಸ್ಸೆಲ್ಲ ಹೊಲಸ ಆಗುವಂತೆ ಇದ್ದರೆ ಬದುಕೋದ್ರಾಗ ಅರ್ಥ ಏನದ ಅಂದ್ಲು. ಯಾರು? ಕದಿರೇ ರೆಮ್ಮವ್ವೆ. ಯಾರು ಏನೇ ಯಾಕನಲ್ರಾಕ ನಾವು
ಕದಿರ ಸುತ್ತೋದು, ನೂಲ ಸುತ್ತೋದು, ಆ ಬಳಿಕ ಕದಿರನ್ನು ತುಂಬೋದು. ನಮ್ಮ ಜೀವನದ ಉದ್ದೇಶನೇ ನೂಲೋದು, ಪ್ರತಿ ಕ್ಷಣ ನೂಲೋದು. ಸಾದಾ ಹತ್ತಿ ತಗೊಂಡು ಅದನ್ನು ನಯವಾದ ಎಳೆ ಮಾಡೋದು, ಅದು ತುಂಬೋದಕ್ಕಾಗಿ. ಅದೇನು ಅಲ್ಲಿವರೆಗೆ ಧ್ವನಿ ಅದ ಅಲ್ಲ, ಆ ಧ್ವನಿ ಒಳಗೆ ಅಲ್ಲಿ ದೇವನ ಅಸ್ತಿತ್ವ, ಅದು ದೇವನ ಅಸ್ತಿತ್ವ. ಅದನ್ನು ಅನುಭವಿಸಬೇಕು ಅಂತ ಕದಿರೇ ರೆಮ್ಮವೇ. ಇಷ್ಟಾಯ್ತಲ್ಲ, ಇದು ಭಕ್ತಿ ಶಾಸ್ತ್ರಾಣಿ ಮನನೀಯಾನಿ. ಇಂಥ ಮಾತುಗಳನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೋಬೇಕು. ಎರಡು ಮಾತಾಗಲಿಲ್ಲ. ಯಾರು ಇನ್ನೊಬ್ಬರು ಹಾವಿನಾಳ ಕಲ್ಲಯ್ಯನ ಒಂದು ಸುಂದರ ಮಾತ. ಇನ್ನೊಬ್ಬರು ಕದಿರೇ ರೆಮ್ಮವ್ವೆ. ನೆನಪಿರಲಿ ಅಂತ ನಾನು. ಕದಿರೇ ರೆಮ್ಮವ್ವೆ ಹೆಣ್ಣು ಮಕ್ಕಳು. ಇವ ಪುರುಷ ಬೇಕು. ಕಲ್ಲಯ್ಯ ಹಾವಿನಾಳ ಕಲ್ಲಯ್ಯನ ಒಂದು ಸುಂದರ ಮಾತು, ಅದು ಭಕ್ತಿಶಾಸ್ತ್ರ. ಏನು ಹಗಲ ಏನು ರಾತ್ರಿ ಏನು, ಅಹೋರಾತ್ರಿ ನನಗೆ ಛಲೋದು 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 ದೇವನೇ ಕಾಣಬೇಕು, ಛಲೋದೇ ಕೇಳಬೇಕು. ಹಾಗೆ ನನ್ನ ಜೀವನವನ್ನು ನಾನು ರೂಪಿಸಿಕೋಬೇಕು ದೇವನೇ ಅಂತ ಹೇಳಿದವ ಅವ. ಆ ಬಳಿಕ ರೆಮ್ಮವೇ ಹೇಳಿದ್ದು, ನೂಲ ಸುತ್ತಿತ್ತು, ಕದಿರ ತುಂಬಿತ್ತು. ಎರಡು ಸಂಗತಿಗಳು. ಇಂಥ ಭಕ್ತಿಶಾಸ್ತ್ರದ ಮಾತುಗಳನ್ನು ಮನಸ್ಸಿನಲ್ಲಿ ಮೆಲುಕು ಹಾಕೋತ ಹೋಗೋದು. ಅಂದರೆ ಮನಸ್ಸೇನಾಗ್ತದೆ, ತುಂಬುತ್ತದ. ಮಹಾಲಿಂಗ ಕಲ್ಲೇಶ್ವರನ ಭಾವ ಶುರುವಾಗ್ತದೆ, ಬದುಕಷ್ಟು ಮಧುರ ಆಗ್ತದೆ. ನಮ್ಮದು ಏನಾಗ್ತದಂದ್ರೆ, ಇಂಥ ಮಾತು ತುಂಬಿಕೊಳ್ಳೋ ಬದಲ ಯಾರೇ ಏನಾರೇ ಅಂದಿರ್ತಾರೆ ಈ ಜಗತ್ನ್ಯಾಗ, ಅನ್ನೋದಿಲ್ಲ. ಈಗ ನಾ ಕೂತೇನೆ, ಹೆಂಗೆ ಕೂತ ನೋಡು ಅಂತ ಅನ್ನೋದಿಲ್ಲ. ಮ್ಯಾಲ ಅನ್ನೋದಿದ್ರೇನಾಯಿತು, ಸ್ವಲ್ಪ ಮನಸ್ಸಿನಾಗರೆ ಅಥವಾ ಹೋಗುವಾಗರೆ ಸ್ವಲ್ಪ ಅವೆಲ್ಲ ತಲೆಯಾಗ ನಾವು ಹಾಕ್ಕೊಂಡ್ರೆ, ಎಲ್ಲರಿಗೂ ಇವಿದ್ದೇ ಇರ್ತಾವೆ. ತಲೆ ಹಾಕ್ಕೊಂಡ್ರೆ ಇನ್ನದು ನೂಲು ಸುತ್ತೋದು ಹೆಂಗೆ, ಕದಿರು ತುಂಬೋದು ಹೆಂಗೆ. ಛಲೋದು ಹಾಕ್ಕೊಳ್ಳೋದು, ಮರೆತು ಬಿಡೋದಷ್ಟೆ. ಇನ್ನೇನು ಮಾಡೋಕ್ಕಾಗ್ತದೆ. ಜಗತ್ತಿಗೆ ಬಂದೇವಿ ಅಂದ ಬಳಿಕ ಇವೆಲ್ಲ ಇರೋದು ಮಾನ ಅಪಮಾನ. ಛಲೋದು ಹೇಳ್ತಾರೆ, ಕೆಟ್ಟದ್ದು ಹೇಳ್ತಾರೆ. ಒಳ್ಳೆಯವರು ಅದಾರ, ಕೆಟ್ಟವರು ಅದಾರ. ಇಂದು ಛಲೋ ಇರ್ತಾರೆ, ನಾಳೆ ಕೆಟ್ಟಿರ್ತಾರೆ. ಇಂದು ಕೆಟ್ಟಿರ್ತಾರೆ, ನಾಳೆ ಛಲೋ ಆಗ್ತಾರೆ. ಯಾವಾಗ ಏನಾಗ್ತಾರೆ. ಇದೇ ಜಗತ್ತ. ಇಂಥ ಜಗತ್ತಿನಾಗ ನಾವು ಏನು ತುಂಬ್ಕೋಬೇಕು ತಲೆಯಾಗ ಅದನ್ನು ತುಂಬ್ಕೋತಾ ಹೋಗೋದು. ಛಲೋದು ಮಾತಾಡ್ತಾ ಅದನ್ನು ತುಂಬ್ಕೋಬೇಕು. ಹೌದಲ್ಲ ಹೇಳಿ. ಸುಮ್ಮನೆ ಒಂದು ಧ್ವನಿ, ಈಗ ತಾವೆಲ್ಲ ಎಷ್ಟು ಒಳ್ಳೆಯವರದಿರಿ, ಎಷ್ಟು ಕಷ್ಟಪಟ್ಟು ಇಲ್ಲಿವರೆಗೆ ಬಂದು ಚೆಂದಾಗಿ ಕೂತು ಆನಂದ ಪಡ್ತೀರಲ್ಲ. ಇಷ್ಟು ನೋಡಿ ಸಂತೋಷ ಪಡಬಾರದು. ಯಾವನೋ ಒಂದು ಏನೋ ಅಂದ ಅಂತ ತಲೆ ಕೆಟ್ಟದು. ಇಷ್ಟೆಲ್ಲ ಒಳ್ಳೆಯದಿರೋದನ್ನು ಕೆಡಿಸಿಬಿಡ್ತದಲ್ಲ ಒಂದೊಂದು ಮಾತು. ಇದು ಭಕ್ತಿ ಶಾಸ್ತ್ರಾಣಿ ಮನನೀಯಾನಿ ಅನ್ನೋದಕ್ಕೆ ವಿರುದ್ಧ. ನಾವೇನು ಮಾಡಬೇಕು ಅಂದ್ರೆ ಅದನ್ನು ಅಲ್ಲಿದಲ್ಲೇ ಬಿಟ್ಟು ಬಿಡೋದು. ಲೆಟ್ ಇಟ್ ಗೋ, ಹೋಗಲಿ ಬಿಡು. ಕನ್ನಡದಾಗ ಎಷ್ಟು ಛಲೋ ಅದ ಅಂದಲ್ಲ. ಯಾರೋ ಹೇಳಿದರು ಹಿಂಗಂದ ನಿಮ್ಮ ಸಲುವಾಗಿ, ಏನು ಹೋಗಲಿ ಬಿಡೋಣ.
ಅವ ಹೋಗಲಿ, ಎಲ್ಲ ಆಡಿದ್ದು ಹೋಗಲಿ ಬಿಡಿ, ಇರಬೇಕದ. ಏನೂ ಜಗತ್ತ ಆಡದೆ ಇದ್ರೆ ನಾವು ಸಾಧನಾ ಮಾಡ್ತೀವಿ ಅನ್ನೋದಕ್ಕರೆ ಏನರ್ಥದ? ಕಷ್ಟಗಳು ಬಂದಾಗ ಈಸೋದು, ಹೊಳೆಯ ತುಂಬಿರಬೇಕು, ಜಗ್ತಿರಬೇಕು. ಆವಾಗ ಈಸುಗಾರನ ಮೇಲ್ಮೆ ಅಂಥಲ್ಲಿ ಈಸ್ತಾ ಇರಬೇಕು. ಅದೇನೂ ತುಂಬಿಲ್ಲ, ಖಾಲಿ ಆಗ್ಯದ, ಮೊಳಕಾಲು ಮಟ್ಟ ನೀರ ಹರಿಯಂಗಿಲ್ಲ, ಕೆರಿ ಆಗ್ಯದ, ಅದ್ರಾಗ ಈಸಾಕತ್ಯಾನ ಆಚೆ ಕಡೆ. ಏನು ದೊಡ್ಡ ಮಾತು ಹೇಳಿ. ಎಲ್ಲ ವಿರೋಧ ಇರಬೇಕು ಈ ಜಗತ್ನ್ಯಾಗ, ನಮ್ಮಂಗೆ ಏನೂ ಇರಬಾರದು. ಅಂಥದರ ಮಧ್ಯ ಒಬ್ಬ ಬುದ್ಧನಾಗಬೇಕು, ಒಬ್ಬ ರೆಮ್ಮವೇ ಆಗಬೇಕು. ರೆಮ್ಮವೆಯ ಮನೆಗೆ ಬಹಳ ಜನ ಬರ್ತಿದ್ರು, ಬಂದು ಎಲ್ಲ ಹೇಳ್ತಿದ್ರು, ಊರು ಸುದ್ದಿ ಎಲ್ಲ ಹೇಳೋರು. ಆವಾಗ ರೆಮ್ಮವೆ ಅಂತಿದ್ಲು, ನೋಡಿದು ನೂಲ ಸುತ್ತ ಕತ್ಯದ, ಕದರ ತುಂಬ ಕತ್ಯದ, ಅಲ್ಲಿ ಧ್ವನಿ ಕೇಳಕತ್ಯದ ಅಂತಿದ್ಲು. ಇವರಂದ್ರು ಈಕೆ ಕೇಳು ಸ್ಥಿತಿಯೊಳಗಿಲ್ಲ. ಆಕೆ ಅಂತಿದ್ಲು, ನಾ ಹೇಳೋದು ಕೇಳು ಸ್ಥಿತಿಯೊಳಗೆ ಇವ್ರಿಲ್ಲ. ಅವರು ನಮ್ಮದ ನೂಲು ನಾವು ತೆಗಿತಾ ಸುತ್ತ ಇರೋದು, ನಮ್ಮ ಕೆಲಸ ನಾವು ಮಾಡ್ಕೋತ ಮನಸ್ಸಿನೊಳಗೆ ಆ ಧ್ವನಿಯನ್ನು ತುಂಬ್ಕೋತ ಸಂತೋಷವಾಗಿ ಬದುಕೋದಲ್ಲ. ಭಕ್ತಿ ಶಾಸ್ತ್ರಾಣಿ ಮನನೀಯಾನಿ. ಇಲ್ಲೇನು ತಾವು ಕೇಳಿರಬೇಕು, ಸೂರದಾಸ ಅಂತ ಒಬ್ಬರಾಗಿ ಹೋದರು. ಕಣ್ಣಿರಲಿಲ್ಲ ಪಾಪ, ನೋಡಲಿಕ್ಕೆ ಕಣ್ಣಿರಲಿಲ್ಲ. ಆದರೆ ಆತನ ಪ್ರತಿ ಕ್ಷಣ ಏನು ನೋಡಬೇಕು, ಹಾಡುಗಳೇ ಹಾಡುಗಳು. ಏನು ಬರೆದಾನ ಸೂರದಾಸನ ದೋಹೆಗಳನ್ನು ಓದಬೇಕು ಒಂದು ಕ್ಷಣ, ಅಷ್ಟು ಸುಂದರ. ಆತನ ಮಾತುಗಳಲ್ಲೆಲ್ಲ ಕೃಷ್ಣ ಕುಣಿತಿದ್ದ. ಆತನ ಮಾತುಗಳಲ್ಲೆಲ್ಲ ಆ ಗೀತೆಯ ಸಂದೇಶ ಹೀಗೆ ವ್ಯಕ್ತ ಆಗ್ತಿತ್ತು. ಆತನ ಮಾತುಗಳಲ್ಲಿ ಮಾಧುರ್ಯ ಹರಿತಾ ಇತ್ತು. ಹಾಗೆ ಆತನ ಮಾತುಗಳು. ತುಳಸಿದಾಸನ ರಾಮಾಯಣ ಎಲ್ಲ ಎಷ್ಟು ಚಂದ ಬರೆದಾರ, ಸುಮ್ಮನೆ ಓದಬೇಕು. ಕರ್ನಾಟಕದಲ್ಲಿ ಎಂತೆಂಥ ದಾಸರಾಗಿ ಹೋಗ್ಯಾರ. ಏನು ಒಂದು ಪದ, ನೀನು ಯಾಕೋ ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಬಂದಿದ್ದರೆ ಸಾಕು, ಯಾಕೆ ಇಷ್ಟೆಲ್ಲ ಸಾಕಲ್ಲ ಅನ್ನೋ ವಚನಗಳು. ಇಲ್ಲಿ ಶರಣರು, ಸಾವಿರಾರು ಜನ ಶರಣರು ಎಷ್ಟು ಸುಂದರ ಸುಂದರ ಮಾತುಗಳನ್ನಾಡಿದರು. ಬೇಕು ಇಂಥ ಮಾತುಗಳನ್ನು ಮೆಲುಕು ಹಾಕೋತ ಇದ್ದರೆ ಭಕ್ತಿ ಶಾಸ್ತ್ರಾಣಿ ಮನನೀಯಾನಿ. ನಮ್ಮ ಮನಸ್ಸು ಸಮಾಧಾನವಾಗ್ತದೆ ಮತ್ತು ಸಮಸ್ಯೆಗಳು ಕಡಿಮೆಯಾಗ್ತವ.